ಬಾಂಡಿಂಗ್ ಕೂಡ ನಿಮ್ಮ ಜೊತೆ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಅಂದರೆ ಹೀಗಿರಬೇಕಪ್ಪ ಅನ್ನೋ ಥರ ಅನಿಸ್ತಿತ್ತು ಸ್ಟಾರ್ಟಿಂಗ್. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗುತ್ತೆ. ಸೊ ಯಾಕೆ ಹಾಗಾಯಿತು? ಒಂದು ಸಿಚುವೇಶನ್ಸ್ ನೆನೆಸ್ಕೋಬೋದಾ? ಯಾಕೆ ಅವ್ರು ಅಷ್ಟೊಂದು ಅಂದರೆ ಅವ್ರ ಮನೆಯಿಂದ ಹೋಗಬೇಕಾದ್ರೂ ಕೂಡ ನೀವು ಮಾತು ಕೂಡ ಆಡಿಸೋದಿಲ್ಲ ಅವ್ರನ್ನ, ಅಂದರೆ ಒಂದು ಹಗ್ ಕೂಡ ಮಾಡೋದಿಲ್ಲ. ಸೊ ಅವರು ಹೇಳಿದರು, ಇಂಟರ್ವ್ಯೂ ಕೂಡ ಹೇಳ್ತಾ ಇರ್ತಾರೆ, ಅವ್ರು ನನ್ನ ಬಂದು ಮಾತಾಡಿಸ್ಲೇ ಇಲ್ಲ ಅಂತ ಹೇಳಿ. ಸೊ ಯಾಕೆ ಹಾಗಾಯಿತು ಅಂತ? ಅವರು ಫಸ್ಟ್ ಆಫ್ ಆಲ್ ನನಗೆ ಅರ್ಥನೇ ಆಗಿಲ್ಲ ತನಿಷಾ ಯಾಕೆ ನನ್ನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡ್ರು ಅಂತ. ಬಿಕಾಸ್ ನಾಮಿನೇಷನ್ ಅಂತ ಬಂದಾಗ ಅವರು ನನ್ನ ಹೆಸರು ತಗೊಂಡಿದ್ದಾರೆ, ಅವರು ನನ್ನ ಬಗ್ಗೆ ಏನೇನೋ ಮಾತಾಡಿದ್ದಾರೆ, ನಾನು ಯಾವತ್ತೂ ಪ್ರಶ್ನಿಸಕ್ಕೆ ಹೋಗಿಲ್ಲ. ಬಿಕಾಸ್ ನಾಮಿನೇಷನ್ ಅಂತ ಬಂದಾಗ ನಮ್ಮ ಅಭಿಪ್ರಾಯನ ನಾವು ತಿಳಿಸ್ತೀವಿ, ದಟ್ ಈಸ್ ನಾಟ್ ದ ಟ್ರೂತ್. ಅಂದರೆ ಅದೇ ಇಡೀ ಪ್ರಪಂಚದ ನಿಜ ಅಂತಲ್ಲ, ಅದು ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ನಿನ್ನ ಬಗ್ಗೆ ಇರುವಂಥ ಒಪಿನಿಯನ್. ನನ್ನ ಜೊತೆ ನೀನೀಗ ಆಡ್ಕೊಂಡೆ, ಅದಕ್ಕೆ ನಂಗೆ ನೀನು ಇಷ್ಟ ಇಲ್ಲ ಅಷ್ಟೇ ನಾಮಿನೇಷನ್ ನಾವು ಹೇಳೋಕ್ಕಾಗೋದು. ನನ್ನ ರೀಸನ್ ಇದ್ದಿದ್ದೇನು, ನಾನು ಅವ್ರಿಗೆ ಹೇಳಿದ್ದೆ, ಆ್ಯಸ್ ಅ ಕ್ಯಾಪ್ಟನ್, ಅವ್ರು ಕ್ಯಾಪ್ಟನ್ ಅಂತ ಇರಬೇಕಿದ್ರೆ ಮೈಕಲ್ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅವ್ರನ್ನ ನಾಮಿನೇಟ್ ಮಾಡಿದ್ರು. ನಾನು ಕ್ಯಾಪ್ಟನ್ ಆಗಿರಬೇಕಿದ್ರೆ ನಂಗೆ ತನಿಷಾ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ನಾನು ಅವ್ರನ್ನ ನಾಮಿನೇಟ್ ಮಾಡಿದ್ದೆ. ಸೊ ನಾನು ಹೇಳಿದೆ, ಇಟ್ಸ್ ಆಲ್ವೇಸ್ ಲೈಕ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಐ ಡೋಂಟ್ ನೋ, ದರ್ ವಾಸ್ ಅ ಫ್ರಿಕ್ಷನ್. ನನ್ನ ಜೊತೆ ಬಂದು ಮತ್ತೆ ಗಲಾಟೆ ಆಗ್ತಾನೆ ಇತ್ತು ಅವ್ರದ್ದು. ನಂಗೆ ಅರ್ಥ ಆಗಿಲ್ಲ, ಏನಕ್ಕೆ ತನಿಷಾ ಈಗ ಆಡ್ತಿದ್ದಾರೆ. ನಾನು ಕೇಳಿದ್ದೀನಿ, ಏನಕ್ಕೆ ತನಿಷಾ ನನ್ನ ಜೊತೆ ಗಲಾಟೆ ಮಾಡ್ತೀರಾ ಅಂತ ನಾನು ಅವ್ರಿಗೆ ಕೇಳಿದ್ದೀನಿ ಕೂಡ. ನನಗೆ ಅವ್ರು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ. ಪ್ರತಿ ಸಲ ನಾನು ಮಾತಾಡೋಕ್ಕೆ ಬರಬೇಕಿದ್ರೆ ಅದನ್ನ ಕಟ್ ಮಾಡ್ತಿದ್ರು. ಏನಕ್ಕೆ ಅಂತಲೂ ಅರ್ಥ ಆಗಿಲ್ಲ. ಲಾಸ್ಟಿಗೆ ನಾನು ಅವ್ರಿಗೆ ಚಾಕ್ಲೇಟ್ ಕೂಡ ಕೊಡೋಕ್ಕೆ ಬಂದಿದ್ದೆ. ಹರ್ಷೀಸನ್ ಕಿಸಿದು ನನ್ನ ಟಾಸ್ಕ್ ನಡೆಯುತ್ತೆ, ಯಾರೂ ಅವ್ರಿಗೆ ಚಾಕ್ಲೇಟ್ ಕೊಟ್ಟಿರಲ್ಲ. ಅವ್ರಿಗೆ ಚಾಕ್ಲೇಟ್ ಅಂದರೆ ಇಷ್ಟ. ಅವ್ರಿಗೆ ನಾನು ಇನ್ಸ್ಪಿರೇಷನ್ ಅಂತ ಹೇಳಿ ಚಾಕ್ಲೇಟ್ ಕೊಡ್ತೀನಿ, ಅದಕ್ಕೆ ಯಾವುದೂ ನೆನಪಿರಲ್ಲ ಅವರಿಗೆ. ನಾಮಿನೇಷನ್ ಅಂತ ಬಂದಾಗ ಅವ್ರ ಹೆಸರು ತಗೊಳ್ತೀನಿ. ನನ್ನ ನಾಮಿನೇಷನಿಂದ ಅವ್ರು ಹೊರಗೋಗಿಲ್ಲ. ಕಾರ್ತಿಕ್ ಅವ್ರು ಪ್ರೀವಿಯಸ್ ವಾರ ಮಾಡಿರುವಂಥ ನಾಮಿನೇಷನ್ಗೆ ಒಂದೇ ಒಂದು ವೋಟಿಂದ ಅವ್ರು ನಾಮಿನೇಟ್ ಆಗಿರ್ತಾರೆ. ವೋಟ್ ಕಮ್ಮಿ ಬಂದಿರೋ ಅದಕ್ಕೆ ಅವ್ರು ಹೊರಗಡೆ ಹೋಗ್ತಿರ್ತಾರೆ. ಅವ್ರು ನೋಡಿದ್ರೆ ನನ್ನ ಮೇಲೆ ಫುಲ್ಲು ಕೋಪ ಆಗಿಬಿಡ್ತಾರೆ. ಆ್ಯಂಡ್ ಅವ್ರು ತುಂಬ ಜಾಸ್ತಿ ಕೋಪ ಮಾಡ್ಕೊಂಡು ಏನೋ ಹೇಳ್ತಿರ್ಬೇಕಿದ್ರೆ, ಎಕ್ಸಿಟ್ ಮಾಡ್ತಿರ್ಬೇಕಿದ್ರೆ ನನಗನ್ನಿಸ್ತು ಇವಾಗ ಹೆಂಗೂ ಹೊರಗಡೆ ಹೋಗ್ತಾ ಇದ್ದಾರೆ, ಕೊನೆಯಲ್ಲಿ ಏನಾದರೂ ಬೇಡವಾ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಹಿಂಗೆ ಹೋಗ್ತೀನಿ. ನಾನು ವಿನಯ್ ಹೋದ್ವಿ ಹತ್ರ. ಶಿ ವಾಂಟ್ಸ್ ಟು ಹಗ್ ಮಿ ಆರ್ ನಾಟ್ ನಂಗೆ ಗೊತ್ತಿಲ್ಲ. ಇವಾಗ ನಾನು ಹೋಗ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬೇಡ, ಏನಕ್ಕೆ ಅವ್ರಿಗೆ ಎಂಬ್ಯಾರೆಸ್ ಮಾಡಿಸೋದು ಅಂದ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಹತ್ರ ಬಂದೆ, ಅಪ್ರೋಚ್ ಮಾಡಿದೆ. ಅವರು ಅಲ್ಲಿ ಹೇಳ್ತಾರೆ ಕೂಡ, ನಾನು ಯಾರಿಗೂ ಹಗ್ ಮಾಡಲ್ಲ ಅಂತ. ಸೊ ನಾನು ಹೋಗಿ ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ವಲ್ಲ. ಅವ್ರು ನನ್ನ ತೆಳಗಿಳ್ಬಿಟ್ರೆ ಸುಮ್ಮನೆ ಸೀನ್ ಆಗುತ್ತೆ ಹೋಗೋಷ್ಟು ಟೈಮಿಗೆ. ನನಗೂ ಭಯ ಇದೆ, ಬಿಕಾಸ್ ನಮ್ದೆಲ್ಲ ಇಲ್ಲಿ ವ್ಯಕ್ತಿತ್ವ, ನಮ್ಮ ಕ್ಯಾರೆಕ್ಟರ್ಸು ಜನ ನೋಡ್ತಾ ಇರ್ತಾರೆ, ಇಷ್ಟ ಆಗಲ್ವಲ್ಲ ಇದೆಲ್ಲ ಆಗೋದು. ಹೋಗಲಿ, ಪೀಸ್ಫುಲ್ಲಾಗಿ ಹೋಗಲಿ ಅಂತ ನಾನು ಸುಮ್ಮನಿದ್ದೆ. ಅವರು ಅಲ್ಲಿಂದ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನನ್ನ ಕಡೆ ನೋಡಿಬಿಟ್ಟು ಶೃಂಗೇರಿ ಅಂತ ಶುರು ಮಾಡಿದ ತಕ್ಷಣ ನಾನು ಶೃಂಗೇರಿ ಸಿಗೋಣ ಅಂತ ಹೇಳೋಕೆ ಹೋಗ್ತೀರಾ ಅಂತ ಅಂದ್ಕೊಂಡು ನಾನು ಹಿಂಗೆ ನೋಡ್ತಿದ್ದೀನಿ. ಅವರು ಶೃಂಗೇರಿಗೆ ಹೋಗಿ ಕಲ್ತ್ಕೊಳ್ತೀನಿ ರೆಸ್ಪೆಕ್ಟ್ ಹೇಗೆ ಅಂತ ಏನೋ ಹೇಳಿದ್ರು. ಆ ಪಾಯಿಂಟಲ್ಲಿ ನಾನು ಅವ್ರಿಗೆ ರೆಸ್ಪಾಂಡ್ ಮಾಡ್ಬೋದಿತ್ತು. ಅಲ್ಲಿ ನಾನು ಕೂಡ ಅವ್ರ ಥರನೇ ಅವ್ರಿಗೊಂದು ಕೌಂಟ್ರ್ ಕೊಡ್ಬೋದಿತ್ತು. ಕೌಂಟ್ರ್ ಕೊಡೋದ್ರಲ್ಲಿ ನಾವು ಯಾರೂ ಕಮ್ಮಿ ಇಲ್ಲ, ಕೊಡ್ತೀವಿ. ಮರ್ಯಾದೆ ತೆಗೆಯೋದ್ರಲ್ಲಿ ಯಾರೂ ಕೂಡ ಜರಿಯಲ್ಲ. ಬಟ್ ಅಂಥ ಒಂದು ಪರಿಸ್ಥಿತಿಲಿ ಒಬ್ಬರು ಹೊರಗಡೆ ಹೋಗ್ತಿದ್ದಾರೆ ಮನೆಯಿಂದ, ಅವ್ರು ತುಂಬ ಬೇಜಾರದಲ್ಲಿ ಹೋಗ್ತಾ ಇದ್ದಾರೆ. ಅವರಲ್ಲಿ ಎಷ್ಟು ನೋವಿರುತ್ತೆ ಈ ಮನೆ ಬಿಟ್ಟು ಹೋಗ್ತಿರ್ಬೇಕಿದೆ. ಅದು ನಾವು ಅಸಮರ್ಥರಾಗಿ ಒಳಗೆ ಬಂದಿದ್ವಿ. ಹೀಗೆ ಅವ್ರು ಹೊರಗೆ ಹೋಗಬಾರ್ದು ಅಂತ ನನಗೂ ಕೂಡ ಬೇಜಾರಿತ್ತು. ಅವ್ರ ಮೇಲಿರೋ ರೆಸ್ಪೆಕ್ಟಿಗೆ ನಾನು ಏನು ಹೇಳಿದೆ, ಸುಮ್ಮನೆ ನಿಂತಿದ್ದೆ ನಾನು. ಬಿಕಾಸ್ ಸ್ಟಿಲ್ ನನಗೆ ನಾವು ಫ್ರೆಂಡ್ಸ್ ಆಗಿರ್ಬೇಕಿದ್ರೆ ಕಳೆದಿರೋ ಮೂಮೆಂಟ್ಸ್ ನಂಗೆ ನೆನಪಿತ್ತು. ಅದು ನನ್ನ ಮನ ಆಳದಲ್ಲಿತ್ತು. ಅವ್ರಿಗೆ ಮರ್ಯಾದೆ ತೆಗೆದು ಕಳಿಸ್ಬೇಕಂತ ನಾನು ಯಾವತ್ತೂ ನನ್ನ ಕನಸಲ್ಲೂ ಯೋಚನೆ ಮಾಡಲ್ಲ. ನಾನು ಸುಮ್ಮನಾಗ್ಬಿಟ್ಟೆ. ನೀನು ನೋವಲ್ಲಿ ಹೇಳ್ತಿದ್ಯಾ, ಪರವಾಗಿಲ್ಲ ಹೋಗು ಅಂತ. ಹೋದ್ಮೇಲೆ ನಂಗೆ ಕೋಪ ಬಂತು, ನಾನು ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಇವರಿಗೆ ಅಂತ. ಆಫ್ಕೋರ್ಸ್ ಕೋಪ ಬಂತು. ಬಟ್ ಇವತ್ತಿಗೂ ಆ ಸಿಚುವೇಶನ್ ಮತ್ತೆ ರಿಪೀಟ್ ಆದರೂ ನಾನು ಯಾವತ್ತೂ ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಹೋಗ್ತಾ ಇರೋ ಟೈಮಲ್ಲಿ ಮರ್ಯಾದೆ ತೆಗಿಬಾರ್ದು. ಮತ್ತೆ ಅವರಲ್ಲಿ ಆಲ್ರೆಡಿ ನೊಂದ್ಕೊಂಡಿದ್ದಾರೆ, ಇನ್ನೂ ಹರ್ಟ್ ಮಾಡೋಕ್ಕೆ ಹೋಗಬಾರ್ದು ಅಲ್ಲಿ. ಸೊ ಫೈನ್, ಅವ್ರು ಹೇಳಿರೋದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ, ನಂದಲ್ಲ. ಸಿಂಪಲ್ ಆಸ್ ದ್ಯಾಟ್.